ಜನಾಂಗದವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ನೀವು ಆರ್ಮಿ ತಗೊಳ್ಳಿ, ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ನಮ್ಮೆಲ್ಲರ ಹೆಮ್ಮೆ, ಮೊದಲನೇ ಫೀಲ್ಡ್ ಮಾರ್ಷಲ್ ಅವರು ನಮ್ಮ ದೇಶದ. ಅವರು ಫೀಲ್ಡ್ ಮಾರ್ಷಲ್ ಅವರಾಗಲಿ, ನೀವು ಸ್ಪೋರ್ಟ್ಸ್ ಅಂತ ತಗೊಳ್ಳಿ, ನೀವು ಸಿನಿಮಾ ಕ್ಷೇತ್ರ ಅಂತ ತಗೊಳ್ಳಿ, ಫ್ಯಾಷನ್ ಅಂತ ತಗೊಳ್ಳಿ, ಬ್ಯೂರೋಕ್ರಸಿ ಅಂತ ತಗೊಳ್ಳಿ, ಅಡ್ಮಿನಿಸ್ಟ್ರೇಷನ್ ತಗೊಳ್ಳಿ, ಎಷ್ಟು ಜನ IAS IPS ಇದ್ದಾರೆ, ಪಾಲಿಟಿಕ್ಸ್ ಅಂತ ತಗೊಳ್ಳಿ, ಎನಿ ಫೀಲ್ಡ್, ನೀವು ಯಾವ ಫೀಲ್ಡನ್ನ ಹೆಸರು ಹೇಳ್ತೀರಾ ಆ ಫೀಲ್ಡಲ್ಲಿ ನಮ್ಮ ಕ್ಷೇತ್ರದವರು ಹೆಸರು ನಮ್ಮ ಕಮ್ಯುನಿಟಿಯವರು ಹೆಸರು ಮಾಡದೆ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ. ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಬರ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕೊಡವ ಕಮ್ಯುನಿಟಿಯ ಭಾಗವಾಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ. ಆ್ಯಸ್ ಅ ಕೊಡವತಿ ನಾನು ನನ್ನ ಒಂದು ಪೋಸ್ಟಲ್ಲೂ ಹಾಕ್ತಾ ಇರ್ತೀನಿ, ನಾನು ಕೊಡವ ಪೊಡಿಯ ನಮ್ಮ ಸೀರೆ ನಮ್ಮ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಾಗ ನಾನು ಹಾಕ್ತಾ ಇರ್ತೀನಿ #ಪ್ರೌಡ್ ಕೊಡವತಿ ಅಂತ. ತುಂಬ ಹೆಮ್ಮೆ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಗಂಡು ಹೆಣ್ಣು ಭೇದ ಭಾವ ಇಲ್ಲ. ಏನಂದರೆ ಗಂಡು ಮಗು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಗಂಡು ಮಗು ಅಂದರೆ ಎಲ್ಲ ಥರದ ಅವನಿಗೆ ಎಲ್ಲ ಥರದ್ದು ಆಸ್ತಿ ಕೊಡಬೇಕು, ಎಲ್ಲ ರೀತಿಯಲ್ಲೂ ಅವನು ನೋಡ್ಕೋಬೇಕು. ಹೆಣ್ಮಕ್ಳಿಗೇನೂ ಇಲ್ಲ ಅನ್ನೋದಿಲ್ವೇ ಇಲ್ಲ. ನಮ್ಮಲ್ಲಿ ಗಂಡು ಹೆಣ್ಣು ಒಂದೇ. ಗಂಡು ಮಕ್ಕಳಿಗೆ ನೀವು ಆಸ್ತಿ ಮಾಡ್ತೀರಾ, ಹೆಣ್ಮಕ್ಳಿಗೂ ನಮ್ಮಲ್ಲಿ ಆಸ್ತಿ ಮಾಡ್ತಾರೆ. ಸೊ ಇಷ್ಟು ಒಂದು ಕಮ್ಯುನಿಟಿಯಲ್ಲಿ ಈ ಥರ ಒಂದು ಈಕ್ವಿವ್ಯಾಲೆಂಟ್ ಆಗಿ ನೋಡೋ ಅಂಥ ಕಮ್ಯುನಿಟಿ ತುಂಬ ಕಡಿಮೆ ಅಂತ ನನಗನ್ಸುತ್ತೆ. ಅದರಲ್ಲಿ ನಮ್ಮ ಕೊಡವ ಕಮ್ಯುನಿಟಿ ನಂಬರ್ 1 ಸ್ಥಾನದಲ್ಲಿ ಬರುತ್ತೆ. ಮದುವೆಗಳಲ್ಲೂ ಅಷ್ಟೇ, ಎಲ್ಲೂ ಡೌರಿ ಇಲ್ಲ ನಮ್ಮ ಮದುವೆಗಳಲ್ಲಿ. ಗಂಡು ಹೆಣ್ಣು, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಇಬ್ಬರು 50-50 ದುಡ್ಡು ಹಾಕ್ಬಿಟ್ಟು ಮದುವೆ ಆಗೋದು. ಎಲ್ಲೂ ಕೂಡ ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಡ್ತಾರೆ, ಎರಡೂ ಕಡೆ. ಆಮೇಲೆ ಮಗು ಆಗುತ್ತಾ, ಮಗುನೂ ಅಷ್ಟೇ, ಎವ್ರಿಥಿಂಗ್ ಇಸ್ ಈಕ್ವಲಿ ಶೇರ್ಡ್. ಸೊ ನಮ್ಮಲ್ಲಿ ಆ ಭೇದ ಭಾವ ಗಂಡಂದರೆ ಮೇಲೆ, ಹೆಣ್ಣಂದರೆ ಕೆಳಗಡೆ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ನೀವು ನೋಡಿದ್ರೆ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳಷ್ಟೇ ಮುಂದೆ ನಮ್ಮ ಕಮ್ಯುನಿಟಿಯಲ್ಲಿದ್ದಾರೆ. ಸೊ ಈ ಒಂದು ವಿವಾದ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರೋ ಅಂಥ ಮಾತು ನನ್ನ ಪ್ರಕಾರ ನನ್ನ ಒಂದು ಥಾಟ್ ಏನಂತ ಅನಿಸುತ್ತೆ ನನಗೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಹೇಳಿರೋ ಅಂಥ ಮಾತು. ಯಾಕಂದರೆ ಅವರ ಪ್ರಕಾರ ಅವ್ರು ಏನು ಹೇಳಿರ್ಬೋದು ಅಂತ ನನಗನ್ಸುತ್ತೆ ಅಂದರೆ, ತೆಲುಗು ಹಾಗೂ ಹಿಂದಿ ಇಂಡಸ್ಟ್ರಿಯಲ್ಲಿ ನಾನು ಹೆಸರು ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳಿರಬೇಕು. ಅದೆಲ್ಲೋ ಒಂದು ಕಡೆ ಫಸ್ಟ್ ಅಂತ ಬಂದುಬಿಟ್ಟಿದೆ. ಬಟ್ ಆ್ಯಕ್ಚುಲಿ ನಾವೆಲ್ಲ ಹುಟ್ಟೇ ಇರಲಿಲ್ಲ. ಆವಾಗಲೇ 70s ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಶಿಕಲಾ ಅಂತ ನಮ್ಮ ಕೊಡವತಿಯವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಹೆಸರು ಮಾಡಿದ್ದಾರೆ. ಅದಾದಮೇಲೆ ಆಫ್ಕೋರ್ಸ್ ನಾನು ಅದೇ ಹೇಳಕ್ಕೆ ಬಂದೆ, ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು ಇವ್ರ ಥರ ಒಬ್ಬರು ಸೂಪರ್ ಸ್ಟಾರ್ ಆಗಬೇಕು ನಾವು ಅಂತ ನಾವು ನೋಡ್ಕೊಂಡು ಬೆಳೆದು ಬಂದಿರೋದು ಪ್ರೇಮ ಅವರು. ಎಂಥ ಅದ್ಭುತ ನಟಿ ಅಂದರೆ, ಸಿನಿಮಾ ಅವರಿಂದ ನಡೀತಿತ್ತು. ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಬಿಸ್ನೆಸ್ ಆಗೋದು. ಸೊ ಪ್ರೇಮ ಅಂತ ಅದ್ಭುತ ನಟಿ. ಹಾಗೆ ಈಗ ನಮ್ಮ ಜನ್ರೇಷನ್ ಅಂತೂ ಸಾಕಷ್ಟು ನಟಿಯರು ನಾವೆಲ್ಲ ಇದ್ದೀವಿ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವರು ಹೇಳಕ್ಕೆ ಹೊರಟಿರೋದು ಏನಂತ ಹೇಳಿದ್ರೆ, ನಾನು ಈ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಇಲ್ಲ ಬಾಲಿವುಡ್, ಎಸ್ಪೆಷಲಿ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ನಾನು ತುಂಬ ಹೆಸರು ಮಾಡಿದ್ದೀನಿ ಅನ್ನೋದನ್ನು ಎಲ್ಲೋ ಹೇಳಕ್ಕೆ ಹೋಗಿ ಈ ಥರ ಹೇಳಿರ್ಬೋದೇನೋ. ಬಟ್ ನನಗೆ ಪರ್ಸ್ನಲಿ ನೀವು ಕೇಳಬೇಕು ಅಂತ ಹೇಳಿದ್ರೆ, ರಶ್ಮಿಕಾ ಮಂದಣ್ಣ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಯಾಕಂದರೆ ಎಲ್ಲೋ ಒಂದು ಕಡೆ ನ್ಯಾಷನಲಿ ಇಂಟರ್ನ್ಯಾಷನಲಿ ನಮ್ಮ ಒಂದು ಜನಾಂಗದ ಹೆಸರು, ಈಗ ನಾವೆಲ್ಲರೂ ನಮ್ಮ ತಂದೆಯ ಹೆಸರನ್ನ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ. ಈಗ ಹರ್ಷಿಕಾ ಪೂರ್ಣಚ್ಚ ಅಂದರೆ ನನ್ನ ತಂದೆ ಹೆಸರು ಪೂರ್ಣಚ್ಚ, ರಶ್ಮಿಕಾ ಮಂದಣ್ಣ ಅಂದರೆ ಅವರ ತಂದೆ ಹೆಸರು ಮಂದಣ್ಣ. ಎಲ್ಲೋ ಒಂದು ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ. ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡವ ಜನಾಂಗದವರು ಅಂತ. ಎಲ್ಲೋ ಒಂದು ಕಡೆ ಆ ಹೆಸರನ್ನು ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯದಾಗಲಿ. ಅವರಿಗೆ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಹರ್. ತುಂಬ ಹೆಸರು ಮಾಡಿದ್ದಾರೆ. ಆ್ಯಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿಯಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ. ಬಟ್ ಆಲ್ಸೋ ಬಾಲಿವುಡಲ್ಲೂ ಕೂಡ ಅವ್ರು ಫಸ್ಟ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಗುಲ್ಶನ್ ದೇವಯ್ಯ ಅಂತ ರಾಮ್ಲೀಲಾ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸಾಕಷ್ಟು ಸಿನಿಮಾ, ಐ ಥಿಂಕ್ ರಾಮ್ಲೀಲಾ ಈಗೀಗ ಬಂದಿದ್ದು, ಅದಕ್ಕಿಂತ ಮುಂಚೆಯಿಂದನೂ ಹಿ ಈಸ್ ಬಿನ್ ವೆರಿ ಆ್ಯಕ್ಟಿವ್. ಆ್ಯಂಡ್ ಸಾಕಷ್ಟು ಜನ ನಟರಿದ್ದಾರೆ ಅಲ್ಲಿ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು. ಸೊ ಎಲ್ಲರೂ ಕ್ಷಮಿಸ್ಬಿಡೋಣ. ಆ್ಯಂಡ್ ನಮ್ಮ ಜನಾಂಗದವರು ಆ್ಯಕ್ಚುಲಿ ನಮ್ಮ ಹೆಣ್ಣುಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಮೇಲೆ ಎತ್ತಕ್ಕೆ ನೋಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಹುಡುಗಿ ಏನೋ ತಪ್ಪಾಗಿದೆ, ಐ ಥಿಂಕ್ ಕ್ಷಮಿಸ್ಬಿಡೋಣ ಅಷ್ಟೇ. ಮೇಡಮ್, ಗೊತ್ತಿಲ್ಲದೆ ಹೇಳಿದ್ರಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರಿ. ನಟಿಯಾಗಿ ಜವಾಬ್ದಾರಿ ಇದೆ ನಿಮ್ಮ ಸಮಾಜದಿಂದಲೇ ಹೆಸರು ಮಾಡಿದ್ರು ಅಂತ ಹೇಳಿದ್ರಿ.
ಬಟ್ ಒಂದು ಇಂಟರ್ವ್ಯೂ ಕೂತ್ಕೊಂಡಾಗ ಇಂಥ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಏನಾಗುತ್ತೆ ಅವರು ಆಲ್ಸೋ ನಾನು ಮೆನ್ಷನ್ ನೀಟಾಗಿ ನೋಡಿದೆ. ನೀವು ನನಗೆ ಗೊತ್ತಿರಲಿಲ್ಲ, ನಾನೇನು ಫಾಲೋ ಮಾಡಿರಲಿಲ್ಲ. ನನಗೆ ಬೆಳಿಗ್ಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರೋಕ್ಕೆ ಶುರು ಆಯಿತು. ನಾನು ಮಗುನ ಫೀಡ್ ಮಾಡ್ಕೊಂಡು ಮಲಗಿರ್ತೀನಲ್ಲ, ನಂಗೆ ಬೆಳಿಗ್ಗೆ ನೋಡ್ತೀನಿ 25 ಮಿಸ್ ಕಾಲ್. ಅಯ್ಯೋ ಏನಾಯ್ತಪ್ಪ ಅಂತೆಲ್ಲ ಹೆದರ್ಕೊಂಡು ಆಮೇಲೆ ನಾನು ಆ ಇಂಟರ್ವ್ಯೂನ ಪೂರ್ತಿ ನೋಡಿದೆ. ಎಲ್ಲೋ ಒಂದು ಕಡೆ ಅವ್ರು ಮೆನ್ಷನ್ ಮಾಡಿರೋದು ಏನಂದರೆ ಕೂರ್ಗ್ ಕಮ್ಯುನಿಟಿ ಅಂತೇನೋ ಹೇಳಿದ್ದಾರೆ ಇಂಟರ್ವ್ಯೂ ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಎಲ್ಲೋ ಒಂದು ಕಡೆ ಅವರು ಕೂರ್ಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ನಾಟ್ ಕೂರ್ಗ್ ಆ್ಯಸ್ ಕೊಡವತಿ ನಾನು ಮಾತಾಡ್ತಿರೋದು, ನಮ್ಮ ಕೊಡವ ಕಮ್ಯುನಿಟಿ ಬಗ್ಗೆ ನಾನು ಮಾತಾಡ್ತಿರೋದು. ಅವರು ಕೂರ್ಗ್ ಕಮ್ಯುನಿಟಿ ಅಂತ ಹೇಳಿದ್ದಾರೆ. ಅದು ಯಾವ ಒಂದು ಅರ್ಥದಲ್ಲಿ ಹೇಳಿದ್ದಾರೆ, ಕೊಡಗಿನಲ್ಲಿ ನಾನು ಮೊದಲನೇದಾಗಿ ಬಂದಿದ್ದೀನೋ. ಐ ಥಿಂಕ್ ಒಂದೊಂದು ಸತಿ ಏನಾಗುತ್ತೆ, ಒಂದು ಇಂಟರ್ವ್ಯೂಸಲ್ಲೂ ಕೂಡ ಕೆಲವೊಂದು ವಿಷಯಗಳು ಮೇ ಬಿ ಅವ್ರು ಆಮೇಲೆ ಹೇಳಿರ್ಬೋದೇನೋ, ಸಾಕಷ್ಟು ಜನ ಹೆಸರು ಮಾಡಿದ್ದಾರೆ, ಬಟ್ ಈ ಒಂದು ಜನ್ರೇಷನ್ ಈಗಿರೋ ಸಮಯದಲ್ಲಿ ನಾನು ಹೆಸರು ಮಾಡ್ತಾ ಇದ್ದೀನಿ ಅಂತ ಹೇಳಿರ್ಬೋದೇನೋ, ಅದು ಎಡಿಟ್ ಆಗಿರ್ಬೋದೇನೋ. ಸೊ ಎಲ್ಲೊಂದು ಕಡೆ ಪೂರ್ತಿ ವಿಚಾರ ನಮಗೆ ಗೊತ್ತಿಲ್ಲದೆ ಇದ್ದಾಗ ಪಾಯಿಂಟ್ ಔಟ್ ಮಾಡಿ ಇದು ತಪ್ಪು ಅಂತ ಅವ್ರನ್ನ ಕೆಳಗೆ ಎಳಿಯೋದು ಬೇಡ ಅಂತ ನನಗನ್ಸುತ್ತೆ. ಶಿ ಇಸ್ ಡೂಯಿಂಗ್ ಗುಡ್, ಲೆಟ್ ಸಪೋರ್ಟ್ ಹರ್. ರಶ್ಮಿಕಾ ಇದೆ ಮೊದಲೇನಲ್ಲ, ಈ ಹಿಂದೆ ಕನ್ನಡ ವಿಚಾರ ಕರ್ನಾಟಕ ವಿಚಾರ ಬಂದಾಗಲೂ ಅದೇ ತಪ್ಪನ್ನ ಮಾಡಿದ್ರು. ಎಲ್ಲೋ ಪರಭಾಷೆಯ ಸ್ಟೇಟ್ ಪಕ್ಕದ ರಾಜ್ಯದಲ್ಲಿ ನಿಂತ್ಕೊಂಡು ನಾನು ಅಲ್ಲೇ ಹುಟ್ಟಿರೋದು ಅಲ್ಲೇ ಬೆಳೆದಿರೋ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈಗ ಮತ್ತೆ ಇದೇ ತರ ಮಾಡೋದು ಸ್ವಲ್ಪ ನಟಿಯಾಗಿ ಅದು ಎಷ್ಟು ಸರಿ? ನೀವು ಕೂಡ ಇಲ್ಲ, ಖಂಡಿತ. ಆ್ಯಸ್ ಒಂದು ನಟಿಯಾಗಿ ನನ್ನ ಪ್ರಕಾರ ಏನಂದರೆ, ನಮ್ಮ ಸೀನಿಯರ್ಸ್ ಯಾರಿರ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರನ್ನೆಲ್ಲರೂ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಅವ್ರ ಬಗ್ಗೆ ನಾವು ಮಾಹಿತಿ ಇಟ್ಕೋಬೇಕಾಗುತ್ತೆ. ಸೊ ಆ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪು ಅಂತಾನೆ, ಕರೆಕ್ಟು. ಆದರೆ ಏನೋ ಅವರು ಬೇಕು ಅಂತ ಹೇಳಿಲ್ಲ ಅನಿಸುತ್ತೆ. ಇಲ್ಲ, ನನ್ನ ಪ್ರಕಾರ ಆ ಥಾಟ್ ಏನಿದ್ದಿರ್ಬೋದು ಅಂದರೆ, ಈ ಒಂದು ಇಂಡಸ್ಟ್ರಿಯಲ್ಲಿ ಹಿಂದಿಯಲ್ಲಿ ಮತ್ತು ತೆಲುಗುವಲ್ಲಿ ನಾನು ಹೆಸರು ಮಾಡಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಬಿಕಾಸ್ ಅವರ ಬೇರೆ ಸ್ಟೇಟ್ಮೆಂಟ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅದು ಯಾವುದೇ ರೀತಿಯಲ್ಲಿ ನನ್ನ ಕಮ್ಯುನಿಟಿ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಅಲ್ಲ. ಸೊ ಅದು ನಾನು ಮಾತಾಡೋದು ತಪ್ಪಾಗುತ್ತೆ. ಬಟ್ ಜನ ಹೇಳ್ತಿರೋದು ಅವ್ರು ನಮ್ಮವ್ರು ಅನ್ನಿಸ್ತಾನೆ ಇಲ್ಲ ನಮ್ಗೆ. ಯಾಕಂದ್ರೆ ಅವ್ರ ಹೇಳಿಕೆಗಳೆಲ್ಲವೂ ಕೂಡ ಪರಭಾಷೆ ಸಂಬಂಧಪಟ್ಟಿದ್ದು, ಅವ್ರನ್ನ ಮೆಚ್ಚಿಸುವಂತ ಹೇಳಿಕೆಗಳಿರ್ತವೆ. ನಾವು ಹೆಂಗೆ ಅವ್ರನ್ನ ನಾವು ಕನ್ನಡತಿ ಅನ್ಕೊಳ್ಳೋದು ಅಥವಾ ನಾವು ಕೊಡವತಿ ಅನ್ಕೊಳ್ಳೋದು ಹೆಂಗೆ ಅಂತ ಪ್ರಶ್ನೆ ಮಾಡ್ತೇವೆ. ಏನಾಗುತ್ತೆ, ಆಬ್ವಿಯಸ್ಲಿ ನಮ್ಮ ಜನರಿಗೆ, ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಬೆಳೆದು ಹೋಗಿರೋದು, ನಮ್ಮ ತನನ ಬಿಡಬಾರ್ದು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರುತ್ತೆ. ಅದು ಇದ್ದೇ ಇರಬೇಕು ಕೂಡ. ಎಲ್ಲೋ ಒಂದು ಕಡೆ ಈಗ ರೀಸೆಂಟಾಗಿ ಯಾವುದೋ ಒಂದು ನೋಡಿದೆ, ಅದರಲ್ಲಿ ನಾಗಾರ್ಜುನ ಅವರಿಗೆ ಕನ್ನಡ ಹೇಳ್ಕೊಡ್ತಾರೆ ಅವರು. ಸೊ ಅದನ್ನು ಕೂಡ ತುಂಬ ವೈರಲ್ ಆಯಿತು. ಅವಾಗೆಲ್ಲರೂ ಮತ್ತೆ ವಾಪಸ್ಸು ಯಾರ್ಯಾರು ಬೈತಾ ಇದ್ರು ಅವ್ರನ್ನ ಮತ್ತೆ ವಾಪಸ್ಸು ಹೇಳಿದ್ರು, ಇಲ್ಲ ಇವಾಗ ಒಪ್ಕೊಳ್ತೀವಿ ನಿಮ್ಮನ್ನು, ನೀವು ಕನ್ನಡತಿ ಅಂತ, ನೀವು ಕನ್ನಡ ಹೇಳ್ಕೊಟ್ರಲ್ಲ ನಾಗಾರ್ಜುನ ಅವ್ರಿಗೆ ಅಂತ. ಸೊ ಐ ಥಿಂಕ್ ತಪ್ಪು ಮಾಡೋದು ಸಹಜ, ತಿದ್ಕೊಳ್ಳೋನು ಮನುಜ ಅಂತ ಹೇಳ್ತಾರಲ್ಲ. ಸೊ ಯಾರು ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಹೆಣ್ಮಗು ಈ ಒಂದು ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ, ಅದು ನಮ್ಮ ಕೊಡವ ಜನಾಂಗನಿಂದ ಹೆಸರು ಮಾಡಿದ್ದಾರೆ ಅಂದರೆ, ಆ್ಯಸ್ ಅ ಕೊಡವತಿ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ನನಗೆ ಎಲ್ಲೋ ಒಂದು ಕಡೆ ಅವ್ರನ್ನ ಬೈದು ಅವ್ರಿಗೆ ನೆಗೆಟಿವ್ ಹೇಳಿ ಅವ್ರನ್ನ ನಾನು ಅವರಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಬೆಳೀತಾ ಇದ್ದಾರೆ, ಬೆಳೆಯೋ ಹೆಣ್ಮಕ್ಳನ್ನ ಬೆಳೆಸೋಣ. ಯಾಕಂದರೆ ಎಲ್ಲಿ ಎಷ್ಟು ಇನ್ನೂ ಈ ಜನ್ರೇಷನ್ 2025 ಈಗಲೂ ಭ್ರೂಣ ಹತ್ಯೆ ಆಗ್ತಾ ಇದೆ. ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಅಲ್ಲೇ ಸಾಯಿಸ್ಬಿಡ್ತಾರೆ. ಅದ್ರ ಬದಲು ಈಗ ಇಷ್ಟು ಹೆಸರು ಮಾಡ್ತಿರೋದೊಂದು ಹೆಣ್ಮಗುಗೆ ಸಪೋರ್ಟ್ ಮಾಡೋಣ ಅಂತ ಅಷ್ಟೇ. ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನಂದ್ರೆ ಕೊಡುವ ಸಮುದಾಯದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಒಂದು ನಟಿ ಇಂಡಸ್ಟ್ರಿಗೆ ಬಂದಾಗ ಅಂತ ಕೇಳಿದಾಗ ಎಕ್ಸ್ಟ್ರೀಮ್ಲಿ ತುಂಬಾ ಡಿಸಪಾಯಿಂಟ್ ಆಗಿದೆ ಅನ್ನೋ ಮಾತಲ್ಲಿ ಅವ್ರ ಅರ್ಥದಲ್ಲಿ ಅವ್ರು ಕೇಳುವಂಥದ್ದು ಸಪೋರ್ಟಿಂಗ್ ಸಿಕ್ಕಿರ್ಲಿಲ್ಲ. ಅದೇ ಎಲ್ಲ ಒಂದು ಕಡೆ ನಾನು ಒಪ್ಕೊಳ್ಳಲ್ಲ. ಅದು ನಾನನ್ನ ಇಂಟರ್ವ್ಯೂ ಅಲ್ಲಿ ನೋಡಿದೆ. ಅದು ನಾನಾಗಲೇ ಹೇಳಿದ್ನಲ್ಲ, ಶುರುವಲ್ಲೇ ಹೇಳ್ಕೊಬಂದಲ್ಲ, ನಮ್ಮ ಕಮ್ಯುನಿಟಿಯಲ್ಲಿ ಇರುವಷ್ಟು ಫ್ರೀಡಮ್, ಇರುವಷ್ಟು ಒಂದು ಸಪೋರ್ಟು ಪೇರೆಂಟ್ಸ್ ಕಡೆಯಿಂದ ಬೇರೆ ಇದರಲ್ಲಿ ಇಲ್ವೇನೋ ನನಗನ್ಸುತ್ತೆ. ಇದ್ದಾರೆ ತುಂಬ ಸಪೋರ್ಟ್ ಮಾಡೋರು. ಬಟ್ ನಮ್ಮ ಕಮ್ಯುನಿಟಿಯಲ್ಲಿ ನೀವು ನೋಡಿದ್ರೆ ಫ್ಯಾಷನ್ ಇಂಡಸ್ಟ್ರಿ ತಗೊಳ್ಳಿ, ಎಷ್ಟು ಜನ ಪ್ರಸಾದ್ ಬಿದ್ದಪ್ಪ ಅಂತ ದಿಗ್ಗಜ ಎಷ್ಟು ಜನ ಮಾಡೆಲ್ಸ್ನ ಕರ್ಕೊಬಂದು, ಈಗ ದೀಪಿಕಾ ಪಡುಕೋನ್ ಅಂತ ನಂಬರ್ 1 ಆ್ಯಕ್ಟ್ರೆಸ್ನ ಕರ್ಕೊಬಂದಿದ್ದೆ ಪ್ರಸಾದ್ ಬಿದ್ದಪ್ಪ ಅವರು. ಸೊ ಆ ಥರ ನಮ್ಮಲ್ಲಿ ನೀನು ಹೋಗಬೇಡ, ನೀನು ಇದು ಮಾಡಬೇಡ, ಹೆಣ್ಮಗು ನೀನು ಆಚೆ ಹೋಗಬೇಡ ಅಂತ ನಿಜ ಎಲ್ಲೂ ಯಾವತ್ತೂ ಹೇಳ್ದವ್ರಲ್ಲ. ನಮ್ಮ ಪೇರೆಂಟ್ಸಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹೆಣ್ಮಗು ಗಂಡ್ಮಗು, ನೀನು ಗಂಡ್ಮಗು ಎಷ್ಟು ಧೈರ್ಯವಾಗಿರ್ತಾರೆ ಹೆಣ್ಮಗು ಅಷ್ಟು ಧೈರ್ಯವಾಗಿರಬೇಕು ಅಂತಲೇ ಹೇಳ್ಕೊಟ್ಟಿರೋದು. ಅದೆಲ್ಲ ಒಂದು ಕಡೆ ಐ ಥಿಂಕ್ ಸುಮ್ಮನೆ ಹಾಗೆ ಹೇಳಿರ್ಬೇಕು, ಅವ್ರ ಪೇರೆಂಟ್ಸ್ ಸ್ಟ್ರಿಕ್ಟ್ ಇದ್ದಿರ್ಬೋದೇನೋ, ಅದಕ್ಕೆ ಹೇಳಿರಬೇಕು. ಬಟ್ ಜನರಲಿ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಮೇಡಮ್, ಇವಾಗ ನಿಮ್ಮ ಕಮ್ಯುನಿಟಿಯಲ್ಲಿ ಇರೋದ್ರಿಂದ ನಿಮ್ಮ ಕಮ್ಯುನಿಟಿಯಲ್ಲಿ ಒಂದು ಆಕ್ಟರ್ ಆಗಿರ್ಬೋದು, ಆಕ್ಟ್ರೆಸ್ಗಳಿಗೆ ಒಂದು ನಂಟಿರುತ್ತೆ, ನಿಮ್ಮದೇ ಒಂದು ಗ್ರೂಪ್ ಇರುತ್ತೆ, ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ.
ರಶ್ಮಿಕಾ ಮತ್ತೆ ನಿಮಗೆ ಒಂದು ಕಮ್ಯುನಿಕೇಶನ್ಸ್ ನಡೀತಿದೆ ಅಥವಾ ಮಾತಾಡಿದ್ದೀರಾ ಯಾವತ್ತಾದ್ರೂ? ಮುಂಚೆ ಈಗ ರೀಸೆಂಟ್ ಆಗಿ ಇಲ್ಲ. ಈಗ ಶಿ ಈಸ್ ಲೈಕ್ ವೆರಿ ಬ್ಯುಸಿ. ತೆಲುಗು, ಹಿಂದಿ ಸಿನಿಮಾ, ಕನ್ನಡ ಸಿನಿಮಾ ಮಾಡ್ತಾ ಇದ್ದಾಗ ಖಂಡಿತ ಅವರು ಕಿರಿಕ್ ಪಾರ್ಟಿ ಮಾಡಿದಾಗಂತೂ ಕಿರಿಕ್ ಪಾರ್ಟಿ ಟೈಮಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ. ಆವಾಗ ಐ ವಾಸ್ ರಿಯಲಿ ಹೆಲ್ಡ್ ಅಪ್. ಲೈಕ್ ಸಾಕಷ್ಟು ಈವೆಂಟ್ಗಳಿಗೆ ಗೆಸ್ಟ್ ಆಗಿ ಹೋದಾಗ ಅವರ ಸಿನಿಮಾ ಪ್ರಮೋಷನ್ಗೆ ಅವರು ಬಂದಿದ್ದರು. ಆವಾಗ ನಾನು 2-3 ಸತಿ ಮೀಟ್ ಮಾಡಿದ್ದೀನಿ. ವೆರಿ ಸ್ವೀಟ್ ಗರ್ಲ್, ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಅದೇ ಹೇಳಿದ್ರು ಅವರು ಕೂಡ, ನಾನು ಬರ್ತಾ ಇದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವೆಲ್ಲರೂ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡ್ತಾ ಇದ್ದೀರಾ, ನಾನೀಗ ಎಂಟರ್ ಆಗ್ತಾ ಇದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ. ಇಟ್ಸ್ ವೆರಿ ನೈಸ್ ಗರ್ಲ್. ನಾನು ಅದಾದಮೇಲೆ ಅವರು ಫೋನು ಮುಖಾಂತರ ಎಲ್ಲ ನಾನು ಟಚ್ಚಲ್ಲಿ ಇರಲಿಲ್ಲ. ಬಟ್ ಶುರುವಲ್ಲಿ ಸಿಕ್ಕಿದಾಗೆಲ್ಲ ನಾನು ಮಾತಾಡಿದ್ದೀನಿ. ಶಿ ಇಸ್ ಬಿನ್ ಅ ವೆರಿ ನೈಸ್ ಗರ್ಲ್. ಅಂದ್ರೆ ನೀವು ಏನೇ ಫಂಕ್ಷನ್ಸ್ ಇದ್ರು ಅಲ್ಲಿ ಎಲ್ಲರೂ ಸೇರ್ತೀರಾ? ಹಾ. ಅಲ್ಲಿಗೆ ರಶ್ಮಿಕಾ ಬರೋದು? ಈಗ ಕೊಡವ ಜನಾಂಗದ್ದು ಈಗ ಏನಂತ ಹೇಳಿದ್ರೆ, ರೀಸೆಂಟಾಗಿ ಒಂದು ಕೊಡವಾಮೆ ಬಾಳೋ ಅಂತ ಒಂದು ಕಾರ್ಯಕ್ರಮ ನಡೀತು. ಕೊಡವಾಮೆ ಬಾಳೋ ಅಂತ ಹೇಳಿದ್ರೆ ಒಂದು ಕೊಡವ ಜನಾಂಗದ ಒಂದು ಒಗ್ಗಟ್ಟನ್ನು ತೋರಿಸೋ ಅಂತ ಒಂದು ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ನಾನು ಮತ್ತು ಭುವನ್ ಅವರು ಮತ್ತು ಒಂದಷ್ಟು ಜನ ಪಾಲ್ಗೊಂಡ್ವಿ. ಅದಕ್ಕೆ ಅವ್ರು ಬಂದಿಲ್ಲ. ಬಟ್ ಸ್ಟಿಲ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವ್ರು ವಿಡಿಯೋ ಏನೋ ಮಾಡಿ ಸಪೋರ್ಟ್ನ ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಏನಾಗುತ್ತೆ ಇವಾಗ ನಾವು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಆ ಕಾರ್ಯಕ್ರಮಕ್ಕೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆ? ಈಗ ಹರ್ಷಿಕಾ ಪೂರ್ಣಚ್ಚ ಒಬ್ಬ ಕೊಡವತಿಯಾಗಿ ನಾನು ಪಾಲ್ಗೊಳ್ಳೋಕ್ಕಾಗುತ್ತಾ? ನಾನು ಮಾಡ್ತೀನಿ. ನಾನು ಇನ್ನೊಬ್ಬರು ಬಂದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಪಾಯಿಂಟ್ಔಟ್ ಮಾಡೋಕ್ಕಾಗಲ್ಲ. ಬಟ್ ಆ್ಯಸ್ ಅ ಕೊಡವತಿ ಅವ್ರು ಯಾವತ್ತೂ ತುಂಬ ಪ್ರೌಡ್ ಫೀಲಿಂಗಾಗಿ ತೋರಿಸಿದ್ದಾರೆ. ಕೊಡವ ಸೀರೆ ಉಟ್ಕೊಂಡು ಅವರು ಒಂದೆರಡು ಸತಿ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಕಾಮೆಂಟಲ್ಲಿ ಹಾಕಿದ್ದೆ, ವೆರಿ ಪ್ರೌಡ್ ಆಫ್ ಯು ಕೊಡವತಿ ಅಂತ. ಸೊ ಆ ರೀತಿಯಲ್ಲೆಲ್ಲ ಆಮೇಲೆ ಅವ್ರ ಫ್ರೆಂಡ್ಸ್ ಮದುವೆಗಳಿಗೆಲ್ಲ ಕೂರ್ಗಿ ಸ್ಯಾರಿ ಉಟ್ಕೊಂಡು ಬರೋದು. She's been I think she's a very proud Kodavati herself. Okay, thank you.